ದ್ವಿತೀಯ ಪಿಯುಸಿಯಲ್ಲಿ ಸಮಾಜಶಾಸ್ತ್ರವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ವರ್ಷ ಬಿಡುಗಡೆ ಮಾಡಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಇವುಗಳ ಉತ್ತರಗಳನ್ನು ನೀವೆಲ್ಲ ನೋಡಿದ್ದೀರಿ ಅಂತ ಭಾವಿಸ್ತೀನಿ. ಈಗ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ಸಂಭವನೀಯ ಪ್ರಶ್ನೆ ಪತ್ರಿಕೆಗಳು ಅಂತ ನಾವೀಗ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ಸಂಭವನೀಯ ಪ್ರಶ್ನೆ ಪತ್ರಿಕೆ 1 ನಾವು ನೋಡಿದ್ದೀವಿ. ಈಗ ಸಂಭವನೀಯ ಪ್ರಶ್ನೆ ಪತ್ರಿಕೆ 2 ನೋಡೋಣ. ನೋಡಿ, ಪ್ರಪಂಚದ ಅತ್ಯಂತ ಹಳೆಯ ಜಲವಿವಾದ ಕಾವೇರಿ ಜಲವಿವಾದ. ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗ ಯಾವುದು? ನಾಗನಗೌಡ ಆಯೋಗ. ಮಹಿಳಾ ಸಬಲೀಕರಣದ ವರ್ಷ 2001. ನೋಡಿ, ಇವೆಲ್ಲ ತುಂಬಾ ಇಂಪಾರ್ಟೆಂಟ್, ಪದೇ ಪದೇ ಕೇಳ್ತಾ ಇರ್ತಾರೆ. SNS ವಿಸ್ತರಿಸಿ. SNS ಅಂದರೆ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್. ಸತ್ಯ ಸುಶೋಧಕ ಸಮಾಜದ ಸ್ಥಾಪಕರು ಜ್ಯೋತಿರಾವ್ ಫುಲೆ. ಈ ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಕನ್ನಡವು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದೆ. ಬುಡಕಟ್ಟು ಪಂಚಶೀಲ ತತ್ವದ ಪ್ರತಿಪಾದಕರು. ಪಂಚಶೀಲ ತತ್ವದ ಪ್ರತಿಪಾದಕ ಯಾರು? ಪಂಡಿತ ನೆಹರು ಅವರು. ಡ್ಯಾಶ್ ರವರು ಸುಲಭ್ ಇಂಟರ್ನ್ಯಾಷನಲ್ ಸ್ಥಾಪಕರಾಗಿದ್ದಾರೆ. ಯಾರು? ಬಿಂದೇಶ್ವರ್ ಪಾಠಕ್ ಅವರು. ಇನ್ನು ಡ್ಯಾಶ್ ರವರು ರಾಮಾಪುರ ಗ್ರಾಮವನ್ನು ಅಧ್ಯಯನ ನಡೆಸಿದರು. ರಾಮಾಪುರ ಗ್ರಾಮವನ್ನು ಯಾರು ಅಧ್ಯಯನ ನಡೆಸಿದರು? MN ಶ್ರೀನಿವಾಸ್ ಅವರು. ಇನ್ನು ಕಾಣದ ಕೈ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಆಡಮ್ ಸ್ಮಿತ್. ಇನ್ನು ಹೊಂದಿಸಿ ಬರೆಯಿರಿ. ನೋಡಿ, ಡೆಮೋಗ್ರಫಿ 11C ಅಚಿಲ್ ಗಿಲಿಯಾರ್ಡ್. ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ 12th D GS ಗುರ್ರೆ. ಪಿತೃ ಪ್ರಧಾನ ಅವಿಭಕ್ತ ಕುಟುಂಬ MN ಶ್ರೀನಿವಾಸ್. ಭೂಸಾ ಸಾಹಿತ್ಯ B ಬಸವಲಿಂಗಪ್ಪ. ಜಾಗತಿಕ ಪ್ರಜೆ ಬಾರ್ಬಿ ಗೊಂಬೆ. ಈಗ ಮುಂದಿನ ಭಾಗವನ್ನು ನೋಡೋಣ. ನೋಡಿ, ನೀವು ಅನ್ಬೋದು, ಏನು ಸರ್ ಇದು ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲ ಅಂತ. ನನ್ನ ಉದ್ದೇಶ ಇಲ್ಲಿ ನಿಮಗೆ ಕರೆಕ್ಟ್ ಬ್ಲೂ ಪ್ರಿಂಟ್ ಪ್ರಕಾರ ಕೊಡುವುದರ ಜೊತೆಗೆ ಇಲ್ಲಿ ನಿಮಗೆ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಆ ಪ್ರಶ್ನೆ ಮತ್ತು ಉತ್ತರಗಳನ್ನು ಹೇಳೋದಾಗಿದೆ. ಆದ ಕಾರಣ ಇದು ಸ್ವಲ್ಪ ಬ್ಲೂ ಪ್ರಿಂಟ್ಗಿಂತ ಬೇರೆ ಅನಿಸುತ್ತೆ ನಿಮಗೆ. ಆದರೆ ಇವು ತುಂಬ ಮುಖ್ಯವಾದ ಪ್ರಶ್ನೋತ್ತರಗಳಾಗಿವೆ. ಇವೇ ನಿಮ್ಮ ಪರೀಕ್ಷೆಯಲ್ಲಿ ಜಾಸ್ತಿ ಕೇಳುವ ಒಂದು ಸಾಧ್ಯತೆ ಇದೆ. ಭಾರತ ಯಾವುದಾದ್ರೂ ಒಂದು ಧಾರ್ಮಿಕ ಸಮುದಾಯವನ್ನು ಹೆಸರಿಸಿ. ನೋಡಿ, ಯಾವುದಾದ್ರೂ ಒಂದು ಧಾರ್ಮಿಕ ಸಮೂಹ 1 ಅಥವಾ 2 ಅಂತ ಕೇಳಬಹುದು. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ ವರ್ಷ ಯಾವುದು? 2008. ಇಲ್ಲಂ ಎಂದರೇನು? ನಂಬೂದ್ರಿ ಪಿತೃವಂಶೀಯ ಅವಿಭಕ್ತ ಕುಟುಂಬ. IRDPಯನ್ನು ವಿಸ್ತರಿಸಿ. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ. ರೈತ ಚಳುವಳಿ ಎಂದರೇನು? ಕೃಷಿಗೆ ಅಥವಾ ವ್ಯವಸಾಯಕ್ಕೆ ಸಂಬಂಧಪಟ್ಟ ವರ್ಗ ನಡೆಸುವ ಹೋರಾಟ. ಇನ್ನು ನೋಡಿ, ಮಕ್ಕಳ ಲಿಂಗಾನುಪಾತ ಕುಸಿಯಲು 2 ಕಾರಣಗಳನ್ನು ತಿಳಿಸಿ. ಹೆಣ್ಣು ಮಕ್ಕಳು ಹುಟ್ಟುವುದನ್ನು ತಡೆಗಟ್ಟುವ ಗರ್ಭಪಾತ ಹಾಗೂ ಹೆಣ್ಣು ಶಿಶು ಹತ್ಯೆ, ಬಾಲ್ಯದಲ್ಲಿ ಹೆಣ್ಣು ಮಕ್ಕಳ ಪೋಷಣೆ ನಿರ್ಲಕ್ಷ್ಯ, ಪ್ರಸವ ಪೂರ್ವ ಲಿಂಗ ಪತ್ತೆ. ಯಾವುದಾದ್ರೂ 2 ಬರೆದರೆ ಸಾಕು. ದಕ್ಷಿಣ ವಲಯದ ಯಾವುದಾದರೂ 2 ಬುಡಕಟ್ಟುಗಳನ್ನು ಹೆಸರಿಸಿ. ಬಡಗ, ತೋಡ, ಸೋಲಿಗ, ಇರುಳ, ಕಾಡು ಕುರುಬ, ಜೇನುಕುರುಬ. ಯಾವುದಾದ್ರೂ 2 ಬರೆದರೆ ಸಾಕು. ಇನ್ನು ಸ್ವಸಹಾಯ ಸಂಘಗಳು ಎಂದರೇನು? ಸ್ವ ಇಚ್ಛೆಯಿಂದ ನಿಯಮಿತವಾಗಿ ಸಣ್ಣ ಮೊತ್ತವನ್ನು ಉಳಿತಾಯ ಮಾಡಿ ಪರಸ್ಪರ ನೆರವಿನ ಮೂಲಕ ತಮ್ಮ ತುರ್ತು ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವ ಸಾಮಾನ್ಯ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯಿಂದ ಬಂದ ಉದ್ದಿಮೆದಾರರು. ಸ್ವಸಹಾಯ ಸಂಘಗಳು ಎಂದರೇನು ಅಂತಾಯ್ತು. ಈಗ ಭಾರತೀಯ ಗ್ರಾಮಗಳ ಯಾವುದಾದ್ರೂ 2 ಲಕ್ಷಣಗಳನ್ನು ತಿಳಿಸಿ. ನೋಡಿ, ಚಿಕ್ಕ ಗಾತ್ರ, ಪ್ರಾಥಮಿಕ ಸಂಬಂಧ, ಸಾಮಾಜಿಕ ಸಮ್ಯಕತೆ, ಅನೌಪಚಾರಿಕ ನಿಯಂತ್ರಣ, ಸರಳ ಜೀವನ, ಗ್ರಾಮ ಸ್ವಾಯತ್ತತೆ. ನಗರೀಕರಣ ಎಂದರೇನು? ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ವಲಸೆಯಿಂದಾಗಿ ನಗರಗಳಲ್ಲಿ ಜನಸಂಖ್ಯೆ ಹೆಚ್ಚಳವಾಗುವುದು.
ಅಂತರ್ಜಾಲ ಎಂದರೇನು? ಮಾಹಿತಿ ತಂತ್ರಜ್ಞಾನದ ಮೂಲಕ ಜಾಗತಿಕ ಮಟ್ಟದಲ್ಲಿ ಸಂಪರ್ಕ ಬೆಸೆಯುವ ವ್ಯವಸ್ಥೆ ಅಥವಾ ಸಂಪರ್ಕಗಳ ಅಂತರ್ಜಾಲ. ಭಾರತದ ಯಾವುದಾದರೂ 2 ಮಹಿಳಾ ಸಂಘಟನೆಗಳನ್ನು ಹೆಸರಿಸಿ. ಸ್ತ್ರೀ ಮುಕ್ತಿ ಸಂಘಟನೆ, ಸ್ತ್ರೀ ಶಕ್ತಿ ಸಂಘಟನೆ, ಪುರೋಗಾಮಿ ಸಂಘಟನೆ. ಮಹಿಳಾ ದಕ್ಷತಾ ಪೆಣ್ ಉರಿಮೈ ಏಕಾಂ. ಯಾವುದಾದ್ರು 2 ಬರೆದು ಸಾಕು. ಆಧುನೀಕರಣ ಎಂದರೇನು? ಕಡಿಮೆ ಅಭಿವೃದ್ಧಿ ಹೊಂದಿರುವ ದೇಶಗಳು ಹೆಚ್ಚು ಅಭಿವೃದ್ಧಿ ಹೊಂದಿರುವ ದೇಶಗಳ ಸಾಮಾನ್ಯ ಲಕ್ಷಣಗಳನ್ನು ಸ್ವೀಕರಿಸಿಕೊಳ್ಳುವ ಪ್ರವೃತ್ತಿ. ಯಾವುದಾದ್ರೂ 2 ಬಹುರಾಷ್ಟ್ರೀಯ ಕಂಪನಿಗಳನ್ನು ಹೆಸರಿಸಿ. ನೋಡಿ, ಕೋಕೋ ಕೋಲಾ, ಪೆಪ್ಸಿ, ಜಾನ್ಸನ್, ಟಾಟಾ ಬಿರ್ಲಾ, ಇನ್ಫೋಸಿಸ್, ವಿಪ್ರೋ. ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ 15 ವಾಕ್ಯಗಳಲ್ಲಿ ಉತ್ತರಿಸಿ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲು ಡಾಕ್ಟರ್ ಸಂಪೂರ್ಣಾನಂದ ಸಮಿತಿಯು ನೀಡಿದ ಸಲಹೆಗಳನ್ನು ತಿಳಿಸಿ. ನೋಡಿ, ಇವೆಲ್ಲ ಸಲಹೆಗಳು. ಪ್ರಾಥಮಿಕ, ಮಾಧ್ಯಮಿಕ, ಕಾಲೇಜು, ವಿಶ್ವವಿದ್ಯಾಲಯ ಹಂತದಲ್ಲಿ ಪಠ್ಯಕ್ರಮವನ್ನು ಧರ್ಮ ನಿರಪೇಕ್ಷವಾಗಿ ಪುನರ್ರಚಿಸುವುದು, ಔಪಚಾರಿಕ ಶಿಕ್ಷಣದ ಜೊತೆಗೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಪ್ರೇರೇಪಿಸುವುದು, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವುದು, ಪಠ್ಯಕ್ರಮದಲ್ಲಿ ಸುಧಾರಣೆ ತರುವುದು, ಸಾಮೂಹಿಕ ಪ್ರಾರ್ಥನೆ ಸಭೆಗಳು, ಗೌರವಾನ್ವಿತ ನಾಯಕರಿಂದ ಉಪನ್ಯಾಸಗಳನ್ನು ಮುಂತಾದ ಸಾಮುದಾಯಿಕ ಕಾರ್ಯಕ್ರಮಗಳನ್ನು ನಡೆಸುವುದು. ಇವನ್ನೇ ನೀವು ಸ್ವಲ್ಪ ವಿವರವಾಗಿ ಬರೀಬೇಕು. ನರಸಿಂಗನ್ ರವರ ಅವಿಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿ ಬರೆಯಿರಿ. ನೋಡಿ, ಇದು ಎಲ್ಲಿದೆ? ಲೋಕೂರು ಗ್ರಾಮದಲ್ಲಿದೆ. ಕೆಲವೊಮ್ಮೆ ಆಬ್ಜೆಕ್ಟಿವ್ ಟೈಪ್ನಲ್ಲೂ ಕೇಳ್ತಾರೆ ಎಲ್ಲಿದೆ ಅಂತ ಹೇಳಿ. 72 ವರ್ಷದ ಭೀಮಣ್ಣ ಜೀನಪ್ಪ ನರಸಿಂಗನವರ ಕುಟುಂಬದ ಮುಖ್ಯಸ್ಥ. 30 ವರ್ಷಗಳಿಂದ ಕುಟುಂಬದ ನಿರ್ವಹಣೆ. 5 ಪೀಳಿಗೆ, 206 ಜನ ಸದಸ್ಯರು. 270 ಎಕರೆ ಕೃಷಿ ಭೂಮಿ. ಕುಟುಂಬದ ಆದಾಯ ಇದರಿಂದ 6 ರಿಂದ 12 ಲಕ್ಷ. ಇದರಲ್ಲಿ 10 ಲಕ್ಷ ಕೂಲಿಗೆ ವಿನಿಯೋಗ. ಕೃಷಿ ಮುಖ್ಯ ಕಸಬು. ಕುಟುಂಬಕ್ಕೆ ಬೇಕಾದ ಬಹುತೇಕ ಅಂದರೆ ಹಣ್ಣು, ಹಾಲು, ತರಕಾರಿ, ದವಸ ಧಾನ್ಯ ತಾವೇ ಸಂಪಾದಿಸುತ್ತಾರೆ. ಉಳಿದ ಬಟ್ಟೆ, ಸೋಪು, ಟೀ ಪುಡಿ ಮುಂತಾದವನ್ನು ಹೊರಗಿಂದ ಖರೀದಿಸುತ್ತಾರೆ. ಟಿವಿ ಇವರ ಏಕೈಕ ಮನರಂಜನೆ. ಸೋಮಾರಿತನವನ್ನು ಪ್ರೋತ್ಸಾಹಿಸುತ್ತದೆ. ವ್ಯಕ್ತಿತ್ವದ ಬೆಳವಣಿಗೆಗೆ ಅಡಚಣೆ. ಅವಿಭಕ್ತ ಕುಟುಂಬದಿಂದ ಏನು ಅನಾನುಕೂಲ ಅಂತಂದರೆ ಸ್ವಜನ ಪಕ್ಷಪಾತ, ಘರ್ಷಣೆ, ಉಳಿತಾಯ ಮತ್ತು ಆರ್ಥಿಕ ಹೂಡಿಕೆಗೆ ಕಷ್ಟ, ಸಾಮಾಜಿಕ ಚಲನೆಗೆ ಮಾರಕ. ಇವುಗಳ ಬಗ್ಗೆ ವಿವರಣೆಯನ್ನು ನೀಡುವುದು. ಇದು ಏನೇನು ಅವಿಭಕ್ತ ಕುಟುಂಬದ ಅನಾನುಕೂಲಗಳು ಅನ್ನೋದನ್ನು ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ. ಗ್ರಾಮ ಅಧ್ಯಯನದ ಮಹತ್ವವನ್ನು ವಿಶ್ಲೇಷಿಸಿ. ಕ್ಷೇತ್ರ ಕಾರ್ಯ ಅಧ್ಯಯನವು ಪುಸ್ತಕಾಧಾರಿತ ಅಧ್ಯಯನಗಳು ದೋಷಗಳಿಗೆ ಪರಿಹಾರ ಒದಗಿಸುತ್ತದೆ. ಪರಿವರ್ತನೆಗೆ ಉದ್ದೇಶಪೂರ್ವಕ ಪ್ರತಿರೋಧ, ಸಾಹಿತ್ಯಿಕ ಪೂರ್ವಗ್ರಹ, ಅನಂತರದ ಮೌಲ್ಯಮಾಪನವನ್ನು ದಾಖಲಿಸುವುದು, ವಿಶ್ಲೇಷಣಾತ್ಮಕ ಮಾದರಿ ಬೆಳವಣಿಗೆ. ಗ್ರಾಮ ಅಧ್ಯಯನ ಸಾಮಾಜಿಕ ಸುಧಾರಣೆಗೆ ಸಹಾಯಕ. ನೆಕ್ಸ್ಟ್ ನೋಡಿ, 34ನೇ ಪ್ರಶ್ನೆ ಇದು ನೋಡೋಣ. ಮಲಪ್ರಭಾ ಹೋರಾಟಕ್ಕೆ ಸಹಾಯಕವಾದ ಅಂಶಗಳನ್ನು ವಿವರಿಸಿ. ಸ್ಥಿರ ಬೆಲೆ, ಲೇವಿಯ ಪ್ರಶ್ನೆ, ಸ್ಥಳೀಯ ನೌಕರಶಾಹಿಯ ಪಾತ್ರ, ಇವುಗಳ ವಿವರಣೆ ನೀಡುವುದು. ಸ್ವಾತಂತ್ರ್ಯ ನಂತರದ ದಲಿತ ಚಳವಳಿ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ನೋಡಿ, ಸ್ವಾತಂತ್ರ್ಯ ನಂತರದ ಕರ್ನಾಟಕದಲ್ಲಿ ಬಂದಿರುವಂತಹ ದಲಿತ ಚಳವಳಿ ಅಂದರೆ ಭೀಮಸೇನ ಮತ್ತು DSS ದಲಿತ ಸಂಘರ್ಷ ಸಮಿತಿ, ಇವುಗಳ ಬಗ್ಗೆ ವಿವರಣೆಯನ್ನು ನೀಡಬೇಕು ನೀವು. ಸಂಸ್ಕೃತಾನುಕರಣದ 5 ಅಂಶಗಳನ್ನು ವಿವರಿಸಿ. ನೋಡಿ, ಯಾವ್ಯಾವ ಅಂಶಗಳು? ಕ್ರಿಯಾವಿಧಿಗಳು, ವಿವಾಹ, ವಿಧವೆಯರನ್ನು ನೋಡಿಕೊಳ್ಳುವ ಕ್ರಮ, ಸ್ತ್ರೀಯರನ್ನು ನೋಡಿಕೊಳ್ಳುವ ಕ್ರಮ, ರಕ್ತ ಸಂಬಂಧಗಳು. ಈ ಒಂದು 5 ಅಂಶಗಳನ್ನು ನೀವು ಒಂದು 2 ಲೈನ್ ವಿವರಿಸ್ತಾ ಹೋಗಬೇಕು. ಇನ್ನು ಮಾರುಕಟ್ಟೆಯ ಲಕ್ಷಣಗಳು. ಮಾರುಕಟ್ಟೆ ಎಂಬುದು ಕೇವಲ ಭೌತಿಕ ಪ್ರದೇಶವಲ್ಲ, ಒಂದು ಸಾಮಾಜಿಕ ಸಂಸ್ಥೆಯಾಗಿ ಮಾರುಕಟ್ಟೆ ಒಂದು ರೀತಿಯ ವ್ಯಾಪಾರ ಅಥವಾ ವಾಣಿಜ್ಯ ಚಟುವಟಿಕೆ. ಮಾರುಕಟ್ಟೆಯ ಆರ್ಥಿಕ ಚಟುವಟಿಕೆ ಮತ್ತು ಸಂಸ್ಥೆಗಳ ಸಮಗ್ರವಾದ ಚಿತ್ರಣ, ವಿವರಣೆ ಕೊಡಬೇಕು ಅದರ ಬಗ್ಗೆ. ಇನ್ನು ಸಮೂಹ ಮಾಧ್ಯಮದ ಕಾರ್ಯಗಳು. ನೋಡಿ, ಈ ಹೊಸ ಪ್ರಶ್ನೆ ಪತ್ರಿಕೆ ಏನು ಒಂದು ಬ್ಲೂ ಪ್ರಿಂಟ್ನಲ್ಲಿ ಕೇವಲ 37 ಪ್ರಶ್ನೆಗಳಿವೆ. ನಾನು ಹಿಂದೆ ನಿಮ್ಮ ಮಾದರಿ ಪ್ರಶ್ನೆಗಳೆಲ್ಲ ಮಾಡಿದ್ದೀನಿ. ಇಲ್ಲಿ ನಿಮಗೆ ಹೆಚ್ಚಿಗೆ ಪ್ರಶ್ನೆಗಳು ಕಾಣಿಸ್ತಾ ಇವೆ. ನನ್ನ ಇಲ್ಲಿ ಮೂಲ ಉದ್ದೇಶ ಏನಂದರೆ ನಿಮಗೆ ಯಾವ ಪ್ರಶ್ನೆಗಳು ತುಂಬ ಮುಖ್ಯ, ನೀವು ಯಾವನ್ನು ಓದ್ಕೋಬೇಕು, ಪರೀಕ್ಷೆಯಲ್ಲಿ ಬರ್ತವೆ ಅನ್ನೋದನ್ನು ತೋರಿಸೋದಾಗಿದೆ. ಇಲ್ಲಿ ಸಮೂಹ ಮಾಧ್ಯಮದ ಕಾರ್ಯಗಳನ್ನು ವಿವರಿಸಿ. ನೋಡಿ, ಮಾಹಿತಿ, ಸಮನ್ವಯತೆ, ನಿರಂತರತೆ, ಮನರಂಜನೆ, ಸಮಾಜ ಸುಧಾರಣೆ, ಇವುಗಳ ವಿವರಣೆ ನೀಡುವುದು. ನೋಡಿ, ಯಾವುದಾದ್ರು 2 ಪ್ರಶ್ನೆಗಳು 30 ವಾಕ್ಯದಲ್ಲಿ ಉತ್ತರಿಸಿ. ಭಾರತದಲ್ಲಿ ಕಾಣುವ ವೈವಿಧ್ಯತೆಯ ಅಂಶಗಳನ್ನು ಚರ್ಚಿಸಿ. ನೋಡಿ, ಭಾರತ ವೈವಿಧ್ಯದ ಲಕ್ಷಣಗಳು: ಭೌಗೋಳಿಕ ವೈವಿಧ್ಯತೆ, ಧಾರ್ಮಿಕ ವೈವಿಧ್ಯತೆ, ಭಾಷಾ ವೈವಿಧ್ಯತೆ, ಸಾಂಸ್ಕೃತಿಕ ಮತ್ತು ಜನಾಂಗೀಯ ವೈವಿಧ್ಯತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ 10 ಸಾಂವಿಧಾನಿಕ ಕ್ರಮಗಳನ್ನು ತಿಳಿಸಿ. ನೋಡಿ, 40ನೇದ್ದು ಈಗ ಜಾತಿಯನ್ನು ವ್ಯಾಖ್ಯಾನಿಸಿ. ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ. ನೋಡಿ, ಜಾತಿಯ ವ್ಯಾಖ್ಯೆ SV ಕೇತ್ಕರ್ ತಮ್ಮ ಹಿಸ್ಟ್ರಿ ಆಫ್ ಕಾಸ್ಟ್ ಇಂಡಿಯಾ ಎಂಬ ಕೃತಿಯಲ್ಲಿ ಜಾತಿಯ 2 ಲಕ್ಷಣಗಳ ಸಮೂಹ ಆಗಿದೆ. ವ್ಯಾಖ್ಯಾನ ಕೊಟ್ಟಿಲ್ಲ ಇಲ್ಲಿ. ಜಾತಿಯದ್ದೇನು ಹೇಳಿದ್ದಾರೆ ಅಂದರೆ, ಸದಸ್ಯತ್ವ ಹುಟ್ಟಿನಿಂದ ಬರುತ್ತದೆ. ಸದಸ್ಯರು ತಮ್ಮ ಸಮೂಹದವರೆಗೆ ವಿವಾಹವಾಗಬಾರದೆಂಬ ನಿಯಮ ಇರುತ್ತದೆ. ಜಾತಿಯ ಮುಖ್ಯ ಲಕ್ಷಣವನ್ನು ವ್ಯಾಖ್ಯೆಯಲ್ಲಿ ಹೇಳಿದೆ. ಅಲ್ಲದೆ ಜಾತಿಯ ಬಗ್ಗೆ ಇರುವ ಇತರೆ ವ್ಯಾಖ್ಯೆಗಳಲ್ಲಿ ಯಾವುದಾದ್ರು ಒಂದನ್ನು ಬರೆಯಬಹುದು ನೀವು. ಜಾತಿಯು ಸಮಾಜದ ಹೋಳುಹಾಳಾದ ಭಾಗವಾಗಿದೆ. ಶ್ರೇಣೀಕೃತವಾದದ್ದು. ಆಹಾರ ಮತ್ತು ಸಾಮಾಜಿಕ ಸಂಸರ್ಗಗಳಿಗೆ ಸಂಬಂಧಿಸಿದ ನಿರ್ಬಂಧಗಳು, ನಾಗರಿಕ ಮತ್ತು ಧಾರ್ಮಿಕ ಅನರ್ಹತೆಗಳು ಮತ್ತು ವಿವಿಧ ವರ್ಗದವರಿಗಿದ್ದ ಸೌಲಭ್ಯಗಳು, ವೃತ್ತ ಸಂಬಂಧಿತ ನಿರ್ಬಂಧಗಳು, ವೈವಾಹಿಕ ನಿರ್ಬಂಧಗಳು, ಇವುಗಳ ಬಗ್ಗೆ
ವಿವರಣೆಯನ್ನು ನೀಡಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣಕ್ಕಾಗಿ ಕೈಗೊಂಡ ಸಾಂವಿಧಾನಿಕ ಕ್ರಮಗಳು ನೋಡಿ. ಸಂವಿಧಾನದ ಕಲಂಗಳಲ್ಲಿ ಈಗ 41ನೇ ಪ್ರಶ್ನೆ ಇದ್ದು ನೋಡಿ ಉತ್ತರ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 10 ಸಂವಿಧಾನಿಕ ಕ್ರಮಗಳನ್ನು ತಿಳಿಸಿ. ಇವೆಲ್ಲ ಇದರಲ್ಲಿ ಕಲಂಗಳಲ್ಲಿ ಅದರ ಬಗ್ಗೆ ವಿವರಣೆ ಇದೆ. ಇನ್ನು ಕೊಳಚೆ ಪ್ರದೇಶ ಎಂದರೇನು? ಕೊಳಚೆ ಪ್ರದೇಶದ ಲಕ್ಷಣಗಳನ್ನು ವಿವರಿಸಿ. ಕೊಳಚೆ ಪ್ರದೇಶ ಅಂದರೆ ಏನು? ಶಿಥಿಲ ಕಟ್ಟಡಗಳು, ಜನದಟ್ಟಣೆ, ಅಸಮರ್ಪಕ ಕಟ್ಟಡಗಳು, ಕಿರಿದಾದ ಓಣಿಗಳು, ಅಸಮರ್ಪಕ ಗಾಳಿ, ಬೆಳಕು, ಶೌಚಾಲಯ ಮತ್ತು ಸ್ನಾನಗೃಹಗಳ ಅಭಾವ, ಈ ಎಲ್ಲ ಲಕ್ಷಣ ಇರೋದಕ್ಕೆ ಕೊಳಚೆ ಪ್ರದೇಶ ಅಂತಾರೆ. ಇನ್ನು ಕೊಳಚೆ ಪ್ರದೇಶದ ಲಕ್ಷಣ: ಶಿಥಿಲ ಮತ್ತು ವಾಸಕ್ಕೆ ಯೋಗ್ಯವಲ್ಲದ ಕಟ್ಟಡ, ಅತಿಯಾದ ಜನಸಂದರ್ಭದ ಮನೆಗಳು ಮತ್ತು ಅದೇ ಮೂಲಭೂತ ಸೌಕರ್ಯಗಳ ಕುರಿತು ಸಾಮಾಜಿಕ ಪ್ರತ್ಯೇಕತೆ. ಅದರ ಬಗ್ಗೆ ಸ್ವಲ್ಪ 1-2 ಲೈನ್ ವಿವರಣೆಯನ್ನು ಕೊಡಬೇಕು. ಇದೇ ರೀತಿ ಮತ್ತೆ ನಿಮಗೆ ಮುಖ್ಯವಾದ ಪ್ರಶ್ನೆಗಳನ್ನು ಒಳಗೊಂಡಂಥ ಇನ್ನೊಂದು ಪತ್ರಿಕೆಯನ್ನು ಕೂಡ ನೋಡೋಣ.